ಜಾತಿ ಗಣತಿ ಸಮೀಕ್ಷೆಯಲ್ಲಿ ಇದೆಂತ ದೌರ್ಜನ್ಯ. ಸರ್ವೆ ಮಾಡಲು ಹೋದ ಶಿಕ್ಷಕಿ ಮೇಲೆ ದರ್ಪವನ್ನ ಮೆರೆಯಲಾಗಿದೆ. ಜಾತಿ ಗಣತಿಗೆ ಹೋದ ಸಿಬ್ಬಂದಿ ಧರ್ಮ ಕೇಳಿ ದೌರ್ಜನ್ಯವನ್ನ ಮಾಡಲಾಗಿದೆ. ಜಾತಿ ಗಣತಿ ಸಮೀಕ್ಷೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಹಲವಾರು ಸಮಸ್ಯೆಗಳು ಉಂಟಾಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಆದರೆ ಇಲ್ಲಿ ಸರ್ವೆ ಮಾಡೋದಕ್ಕೂ ಹೋದಂತ ಒಬ್ಬ ಶಿಕ್ಷಕಿ ಮೇಲೆ ದರ್ಪವನ್ನ ಮೆರೆದಿರೋದು. ಅಂದ್ರೆ ನಿಮ್ಮ ಧರ್ಮ ಯಾವುದು ಅಂತ ಕೇಳಿ ದೌರ್ಜನ್ಯವನ್ನ ಮಾಡಿದಾರಂತ ನೋಡಿ. ಎಂತೆಂಥ ಜನ ಇರ್ತಾರೆ. ತುಮಕೂರಿನ ಭೀಮಸಂದ್ರದಲ್ಲಿ ಅಮಾನವೀಯ ಘಟನೆ ನಡೆದಿರೋದು. ಭೀಮಸಂದ್ರದಲ್ಲಿ ಜಾತಿ ಗಣತಿ ಸಮೀಕ್ಷೆಗೆ ರೇಷ್ಮಾ ಅನ್ನೋ ಶಿಕ್ಷಕಿ ಒಬ್ರು ತೆರಳಿರ್ತಾರೆ. ನೀವು ಹಿಂದೂಗಳ ಜಾಗಕ್ಕೆ ಯಾಕೆ ಬಂದಿದ್ದೀರಾ ಅಂತ ಪ್ರಶ್ನೆಯನ್ನ ಮಾಡ್ತಾರ ಅಲ್ಲಿನ ಜನ. ನೀವು ಹಿಂದೂಗಳ ಜಾಗಕ್ಕೆ ಯಾಕೆ ಬಂದಿದ್ದೀರಾ, ನಿಮ್ಮ ID ಕಾರ್ಡ್ ತೋರಿಸಬೇಕು, ಸಾಬ್ರು ಯಾಕೆ ಬರಬೇಕು, ಅವರ ಜಾತಿಗೆ ಸೇರಿಸಲು ಬಂದಿದ್ದೀರಾ ಅಂತ ಗಲಾಟೆಯನ್ನ ಶುರು ಮಾಡಿಕೊಂಡಿದ್ದಾರೆ. ಜಾತಿ ಧರ್ಮ ಹಿಡಿದು ನಿಂದಿಸಿದ್ದಾರೆ. ಆ ವ್ಯಕ್ತಿಗಳ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಈಗ ಬಹಳಷ್ಟು ವಿರೋಧವೂ ಕೂಡ ವ್ಯಕ್ತವಾಗ್ತಾ ಇದೆ. ಜಾತಿ ಗಣತಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ಹಲವಾರು ಸಮಸ್ಯೆಗಳು, ಇದೆಲ್ಲದರ ನಡುವೆ ಇಂಥ ಸಮಸ್ಯೆ. लाओ भाई पेपर लो उठा ले ನೀವೇನಕ್ಕೆ ಬರ್ತೀರಾ ನಮ್ಮ ಹಿಂದೂ ಇದಕ್ಕೆ? ನೀವೇನಕ್ಕೆ ಬರ್ತೀರಾ? देव भाई ಅಲ್ಲಣ್ಣ ನಮ್ಗೆ ಇಷ್ಟು ಮನೆ ಅಂತ ಅದು ಹೇಳ್ರಿ, ನಿಮ್ದು ID ಕಾರ್ಡ್ ಹೇಳ್ರಿ. लेकर जो घर में हुआ टेबल पे है सर 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 नान ಎಂಪ್ಲಾಯ್ ಅವರಲ್ಲ ಸರ್, ನಾನೇ ಎಂಪ್ಲಾಯ್ ಸರ್. ಸರ್ ಇಲ್ಲೇ ಮನೆ ಸರ್ ಇಲ್ಲೇ ಮನೆ ನಮ್ಮ ಮನೇಲಿ ಯಾರು ಡೀಟೇಲ್ಸ್ ಕೊಡ್ತಾರೆ ನಮ್ಮ ತುಮಕೂರು ರಿಪೋರ್ಟರ್ ಯೋಗೇಶ್ ಸಂಪರ್ಕದಲ್ಲಿದ್ದಾರೆ. ಯೋಗೇಶ್, ಯಾವಾಗ ಆಗಿರುವಂತ ಘಟನೆ ಇದು? ಯಾರು ಆ ವ್ಯಕ್ತಿ? ರಾಮ್, ಇದು ತುಮಕೂರಿನ ಭೀಮಸಂದ್ರದಲ್ಲಿ ಆಗಿರ್ತಕ್ಕಂಥ ಘಟನೆ. ನಿನ್ನೆ ಅಂದ್ರೆ ನಿನ್ನೆ ಏನು ಗಾಂಧಿ ಜಯಂತಿ ಇರ್ತಾ, ಏನೇನು ರಜಾ ಇರುತ್ತೆ. ಆದ್ರೆ ಮಹಿಳೆ ರೇಷ್ಮೆ ಏನೋ ಶಿಕ್ಷಕಿ ಇರ್ತಾರೆ, ಅದೇ ಏರಿಯಾದವರು. ಹಾಗಾಗಿ ನಿನ್ನೆ ಆ ಏರಿಯಾದಲ್ಲಿ ಸಮೀಕ್ಷೆ ಮಾಡೋದಕ್ಕೆ ಹೋಗಿರ್ತಾರೆ. ಸಮೀಕ್ಷೆ ಮಾಡಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿದ್ದಂತ 3 ಏನು ID ಕಾರ್ಡ್ ಕೇಳ್ತಾರೆ. ID ಕಾರ್ಡ್ ಕೇಳಿದಾದ ನೀವು ಯಾಕೆ ಇಲ್ಲಿ ಬಂದಿದ್ದೀರಾ ಅಂತ ಕೇಳ್ತಾರೆ. ಅಂದ್ರೆ ಆ ಮಹಿಳೆ ರೇಷ್ಮಾ ಏನು ಮುಸ್ಲಿಂ ಆಗಿರೋದಕ್ಕಾಗಿ ಅವರು ಆರೋಪನ ಮಾಡ್ತಾರೆ. ಏನಂದ್ರೆ ನೀವು ನಿಮ್ಮ ಜಾತಿಗೆ ಸೇರಿಸೋದಕ್ಕೆ ಇಲ್ಲಿ ಬಂದಿದ್ದೀರಾ ಅನ್ನೋ ಪ್ರಶ್ನೆಯನ್ನ ಮಾಡ್ತಾರೆ. ಆದ್ರೆ ಮಹಿಳೆ ID ಕಾರ್ಡ್ ತೋರ್ಸೋದಕ್ಕೆ ಕೇಳ್ತಾರೆ. ನನ್ನ ಪಕ್ಕದಲ್ಲೇ ಇದೇ ಏರಿಯಾದಲ್ಲಿ ಇದೀನಿ, ಇಲ್ಲ ಕೊನೆ ಮನೆಯಲ್ಲಿ ಅಂತ ಹೇಳ್ತಾರೆ. ಅದು ಯಾವ್ದನ್ನು ಕೇಳೋದಕ್ಕೆ ರೆಡಿ ಇರೋದಿಲ್ಲ. ಈ ಸಂಬಂಧಪಟ್ಟಂಗೆ ಏನು ಆ ಭೀಮಸಂದ್ರದ ಏನು ಖಾಸಗಿ ಬಸ್ ಚಾಲಕ ಲೋಕೇಶ್ ಮತ್ತೆ BMCTC ಡ್ರೈವರ್ ಕಮ್ ಕಂಡಕ್ಟರ್ ಪ್ರಕಾಶ್ ಮತ್ತೆ ಜೈದೇಪ್ಪ ಅನ್ನೋರು ಈ ಗಲಾಟೆಯನ್ನ ಮಾಡಿದ್ರು ಅಂತ ಗೊತ್ತಾಗ್ತಾ ಇದೆ. ಈಗಾಗಲೇ ಏನು ಇದನ್ನ ಇಲಾಖೆ ಕೂಡ ಶಿಸ್ತಾಗಿ ಏನು ಗಂಭೀರವಾಗಿ ಪ್ರಕರಣ ತೆಗೆದುಕೊಂಡಿದೆ. ಮಹಿಳೆ ಕೂಡ ಒಂದು ಪ್ರಕರಣ ದಾಖಲಿಸಬೇಕು ಅಂತ ಹೇಳ್ತಾರೆ. ಇಲ್ಲಿವರೆಗೂ ನಮ್ಮ ಮೊಬೈಲ್ ಕಾಲ್ ಅನ್ನ ಸ್ವೀಕಾರ ಮಾಡ್ತಾರೆ. ಹಾಗಾಗಿ ಅವರ ಅಪ್ಡೇಟ್ ಗೊತ್ತಾಗ್ತಾ ಇಲ್ಲ.
ಹಾಗಾಗಿ ಅಧಿಕಾರಿಗಳು ಕೂಡ ಒಂದ್ ಹಂತದಲ್ಲಿ ಆ ಮಹಿಳೆಗೆ ಫೋನ್ ಮಾಡಿ ಯಾವುದೇ ಮಾಹಿತಿ ಕೊಡಬಾರ್ದು ಅಂತ ಬೆದರಿಕೆನ ಹಾಕಿದ್ರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಆ ಮಹಿಳೆಯಿಂದ ಹೆಚ್ಚಿನ ಮಾಹಿತಿ ಸಿಗ್ತಾ ಇಲ್ಲ. ಒಟ್ಟಲ್ಲಿ ಈಗ ಈ ವಿಡಿಯೋ ಸಾಕಷ್ಟು ವೈರಲ್ ಆಗ್ತಾ ಇರೋದು ರಾಮ್. ಈಗ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಕೂಡ ಇದಕ್ಕೆ ರೆಸ್ಪಾನ್ಸ್ ಮಾಡೋಕೆ ಸಿದ್ರಿಲ್ಲ. BO ಆಗ್ಲಿ DC ಆಗ್ಲಿ ಯಾರು ಕೂಡ ಸ್ಪಷ್ಟವಾಗಿ ಏನು ಕೊಡೋದಕ್ಕೆ ಹೇಳೋದಕ್ಕೆ ಸಿದ್ರಿಲ್ಲ. ಹಾಗಾಗಿ ಆ ಮಹಿಳೆ ಸಿಕ್ಕಾದ್ಮೇಲೆ ಏನಕ್ಕಾಗಿ ಪ್ರಕರಣ ಆಯ್ತು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ರಾಮ್. ಓಕೆ ಥ್ಯಾಂಕ್ ಯು ಯೋಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಹಿಂದೂಗಳೆಲ್ಲ ಏನ್ರಿ ಮಾಡ್ತಾರೆ ಬರ್ರಿ ಅವನೇನಕ್ಕೆ ಬಂದ್ ಕೇಳ ಸಾಬ್ರಾನಿಲ್ಲ